ಆತ್ಮೀಯ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮಸ್ಕಾರ. ಈಗಾಗಲೇ ನಾವು KTETಯನ್ನು ಯಾವ ರೀತಿಯಾಗಿ ಈ ಸಲ ನಾವು ಕ್ರ್ಯಾಕ್ ಮಾಡಬೇಕು ಅಂತ ನಿಮಗೆ ವಿಡಿಯೋಗಳನ್ನು ಬಿಡ್ತಾ ಬರತ್ತಿದ್ನಿ. ಇಲ್ಲಿ ಏನಂತಂದಾಗ ಈಗ ಇದು ಡೇ 4 ನೋಡಿ. ಈಗಾಗಲೇ ನೀವು ಕಳೆದ 3 ವಿಡಿಯೋಗಳನ್ನು ನೋಡ್ತಾ ಬಂದಿದ್ದೀರಿ. ಯಾರೆಲ್ಲ ನೋಡಿಲ್ಲ ಅವ್ರು ಹೋಗಿ ನೋಡ್ರಿ. ಯಾಕಂತಂದ್ರೆ ನಿಮಗೆ ಫ್ರೀ ಆಗಂತೂ ಯಾರೂ ಏನೂ ಹೇಳ್ಕೊಡೋದಿಲ್ಲ. ಆದರೆ ನಾ ಇಷ್ಟೆಲ್ಲ ನಿಮಗೆ ಹೇಳತ್ತೇನೆಂದ್ರೆ ಇದರಿಂದ ನಿಮಗೆ 100% ಯುಟಿಲೈಸ್ ಆಗ್ತೈತಿ. ಇಲ್ಲಿ ನೋಡಿ ಏನಂತಂದಾಗ ನೀವು ಇಷ್ಟೇ ಮಾಡಿದರೆ ಸಾಕು ಪಾಸ್ ಆಗ್ತೀರಾ KTET ವಾರಿಯರ್ಸ್ ಅನ್ನೋವಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಇಲ್ಲಿ ಏನಂತಂದಾಗ ಯೂಟ್ಯೂಬ್ನಲ್ಲಿ ಈ ಪ್ರೀ ಕ್ಲಾಸ್ಗಳು ಇರ್ತಾವ್ರೆ. ಇಲ್ಲಿ ನಾನು ಬಿಡ್ತಾ ಇದ್ದೀನಿ. ಮತ್ತು ಇದಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಶ್ರೀರಕ್ಷೆ ಅಕಾಡೆಮಿ ಆ್ಯಪ್ನಲ್ಲಿ ಒಂದು ಬ್ಯಾಚ್ ಕೋರ್ಸೇ ಪ್ರಾರಂಭ ಆಗತೈತೆ ನೋಡ್ರಿ. ಅದರದ್ದು ಈಗಾಗಲೇ ಹೇಳಿದ್ದೀನಿ ನಾನು, ಅದರದ್ದು ನೋಡ್ತಾ ಬರೋನು ನೋಡಿ. ಇಲ್ಲಿ ಏನಂತಂದಾಗ 4ನೇ ದಿನದ ತಯಾರಿ ಡೇ 4 ಅಂತ ತೆಗೆದುಕೊಂಡಾಗ 4ನೇ ದಿನಕ್ಕೆ ನಾವು ಏನೇನು ತಯಾರಿಯನ್ನು ಮಾಡಬೇಕು, ಇಷ್ಟು ನೀವು ಮಾಡಿದರೆ ಪಾಸ್ ಆಗ್ತೀರಾ ಅಂತಂದ್ರೆ ಹೌದು. ಯಾಕಂತಂದ್ರೆ ನಿಮಗೆ ನನ್ನ ಅನುಭವಗಳನ್ನು ಹೇಳ್ತಾ ಬರತ್ತೇನೆ ನಾನು. ಯಾಕಂತಂದ್ರೆ ನಾವು ಓದುವಾಗ ನಮಗೆ ಯಾರೂ ಹೇಳ್ಕೊಟ್ಟಿಲ್ಲ. ಬಟ್ ಏನಂತಂದರೆ ಈಗ ನಿಮಗೊಂದು ಅವಕಾಶ ಇದೆ, ನನ್ನ ಕಡೆಯಿಂದ ನೀವು ಇಲ್ಲಿ ಕಲ್ಕೋಬಹುದು. ಅದಕ್ಕೋಸ್ಕರ ಇಲ್ಲಿ ನೋಡಿ, ಒಂದನೇದು ನೀವು ಏನು ಪಾಯಿಂಟ್ ಮಾಡಬೇಕು. ಈಗ ನೋಡಿ ಈಗಾಗಲೇ ಡೇ 1 ಡೇ 2 ಡೇ 3 ಒಳಗೆ ನಾವು ಪಾಯಿಂಟ್ ಹೇಳ್ತಾ ಬಂದಿದ್ದೀನಿ. ಅದನ್ನೆಲ್ಲ ಫಾಲೋ ಮಾಡಿ ಇವತ್ತಿಂದ ಏನೇನು ಪಾಯಿಂಟ್ ನೋಡಿ ಒಂದೊಂದು ನೋಡ್ತಾ ಹೋಗೋನು. ಹಾಗಾದರೆ ಇಲ್ಲಿ ಒಂದನೇದ್ದು ಹೇಳಿದ್ದೀನಿ ನಾನು. ಏನಂತಂದಾಗ ನಿಮ್ಮ ಅಭ್ಯಾಸದ ಜಾಗ ಹೀಗಿರಬೇಕು ಅಂತ ಕೊಟ್ಟಿದ್ದೀನಿ. ಹಾಗಾದರೆ ಸರ ನಾವು ಸ್ಟಡಿ ಮಾಡೋಕೆ ಕುಂದಿರ್ತೇವೆ ಅಂದ್ರೆ ನಮ್ಮ ಪ್ಲೇಸ್ ಯಾವ ರೀತಿ ಇರಬೇಕು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡ್ರಿ. ಇಷ್ಟು ನೀವು ಪಾಯಿಂಟ್ ಫಾಲೋ ಮಾಡಿರಿ ಅಂತಂದ್ರೆ ನೀವು 100% ಏನಾಗ್ತೀರಿ ಅಂತಂದ್ರೆ ಸಕ್ಸಸ್ ಪಾತ್ನ್ಯಾಗ ಹೋಗ್ತೀರಿ ಅಂತಂದಂಗೆ ನೋಡಿ. ಮೊದಲನೇದು ಏನಂತಂದ್ರೆ ನೀವು ಅಭ್ಯಾಸ ಮಾಡುವಂಥ ಜಾಗ ಹಿಂಗೆ ಇರಬೇಕು ಹಂಗೆ ಇರಬೇಕು ಅನ್ನೋದಕ್ಕಿಂತ ಸಿಸ್ಟಮ್ಯಾಟಿಕ್ ಆಗಿರಬೇಕು. ಅದು ಏನಾಗಿರ್ಬೇಕಂತಂದ್ರೆ ಸೌಂಡ್ನಿಂದ ದೂರ ಇರಬೇಕು, ಟಿ ವಿಯಿಂದ ದೂರ ಇರಬೇಕು. ಇವೆರಡು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಸೌಂಡ್ ಭಾಳ ಆಗ್ತಿರಬಾರ್ದು. ಟಿ ವಿ ಹತ್ರ ಬಾಜುಕ ಇಲ್ರಿ ಸರ್ ನಾ ಹಾಲ್ನಾಗ ಓದ್ಕೊಂತ ಕುಂತನು, ಈ ಕಡೆ ಟಿ ವಿ ಹಚ್ಚಿದನು, ಈ ಕಡೆ ಓದಾತೇನು ಅಂತಂದ್ರೆ ಏನೂ ಯೂಸ್ ಇಲ್ಲ. ಅರ್ಥ ಆಯಿತು? ಇವೆರಡರಿಂದ ನಿಮ್ಮದು ಸ್ಟಡಿ ಜಾಗ ದೂರ ಇರಬೇಕು. ಒಂದು ಏನಂತಂದ್ರೆ ನಿಮ್ಮಲ್ಲಿ ಒಂದು ಏನಾದರೂ ಅವಕಾಶ ಇತ್ತಂತಂದ್ರೆ ಟೇಬಲ್ಲು ಮತ್ತು ಚೇರ್ ಇದು ಇರೋದು ಬೆಟ್ರ್. ಚೇರ್ ಅಂತೂ ಎಲ್ಲರೂ ಮನೆಯಾಗಿರ್ತಾವೆ. ಟೇಬಲ್ ಒಂದ ಚೇರ್ ಒಂದ ತೊಗೊಂಡು ಯಾವ ರೀತಿ ಕುಂದಿರಬೇಕು ಇದು ಭಾಳ ಇಂಪಾರ್ಟೆಂಟ್. ಈಗ ನೋಡಿ ಇಲ್ಲೇ ಇದು ಹಿಂಗೆ ಗೋಡೆ ಐತಂತಂದ್ರೆ ಇಲ್ಲಿ ನೀವು ಏನಂತಂದ್ರೆ ಈಗ ಟೇಬಲ್ ಹಾಕ್ತೀರಿ. ಇಲ್ಲಿ ನೋಡಿ ನಿಮಗೆ ತೋರಿಸ್ತನ್ನ ಈ ರೀತಿ ನೀವು ಏನು ಮಾಡ್ತೀರಿ, ಈಗ ಟೇಬಲ್ ಹಾಕ್ತೀರಿ. ಈ ಟೇಬಲ್ ಹಾಕಿ ನೀವೇನು ಮಾಡ್ಬೇಕಂತಂದ್ರೆ ಇಲ್ಲಿ ಚೇರ್ ಹಾಕೋಂಕಸ ನೀವು ಯಾವ ರೀತಿ ಕುಂದಿರ್ಬೇಕಂತಂದ್ರೆ ಈ ಗೋಡೆಗೆ ಮುಖ ಮಾಡಿ ಕುಂದಿರ್ಬೇಕು. ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಹಿಂಗೆ ಕುಂತೇವೆ ನಾವು. ಈ ರೀತಿ ಹಿಂಗೆ ಹೊಳ್ಳಿ ಕುಂದ್ರೋದಲ್ಲ, ಆ ಥರ ಆಪೋಸಿಟ್. ಯಾಕ್ರಿ ಸರ ಆಪೋಸಿಟಾಗಿ ಕುಂದಿರ್ಬೇಕಂದ್ರೆ ನಿಮಗೆ ಏನಂತಂದಾಗ ನೀವು ನೋಡ್ಕೊಡ್ಕ ನಿಮ್ಮ ಎದುರುಗಡೆ ಗೋಡೆ ಕಾಣಿಸ್ಬೇಕು ವಿನಃ ಯಾರ್ದು ಮುಖ ಕಾಣಿಸ್ಬಾರ್ದು. ಯಾಕಂತಂದ್ರೆ ಈಗ ನೀವು ಎಲ್ಲರೂ ಈಗ ನೋಡಿ ಈಗ ಹಾಲ್ನ್ಯಾಗ ಕುಂತರಿ ಹಿಂಗೆ ಫ್ರಂಟ್ ಆಗಿ ಕುಂತಿದ್ರಿ ಅಂತಂದ್ರೆ ಅವ್ರು ಏನಾದರೂ ವರ್ಕ್ ಮಾಡತ್ತಿದ್ರು ಇಲ್ಲ ಏನೋ ಒಂದು ಓಡಾಡತ್ತಿದ್ರು ಆ ಕಡೆ ಲಕ್ಷ್ಯ ಹೋಗ್ತೈತಿ. ಅದಕ್ಕೆ ಗೋಡೆಯ ಆಪೋಸಿಟ್ ಆಗಿ ಕುಂದ್ರೋದು ನೀವು. ಗೋಡೆಯ ಆಪೋಸಿಟ್ ಆಗಿ ಕುಂದ್ರೋದ್ರಿಂದ ಬೆನಿಫಿಟ್ ಏನಾಗ್ತೈತಿ ಅನ್ನೋದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಈಗ ಇದನ್ನು ನೆನಪಿಡ್ರಿ, ಗೋಡೆಗೆ ಆಪೋಸಿಟ್ ಆಗಿ ನೀವು ಕುಂದಿರ್ಬೇಕು ಟೇಬಲ್ಲು ಮತ್ತು ಚೇರು. ಇಲ್ಲ ಅಂತಂದ್ರೆ ಟೇಬಲ್ ಚೇರ್ ಇಲ್ಲಾಂದ್ರೆ ಒಂದು ಚಾಪೆ ಹಾಸ್ಕೋರಿ, ಏನಾದರೂ ಒಂದು ಹಾಸ್ಕೊಂಡು ಕುಂದ್ರಿ. ಆದರೆ ಗೋಡೆಗೆ ಆಪೋಸಿಟ್ ಆಗೇ ಕುಂದಿರ್ಬೇಕು. ಅಂದರೆ ಗೋಡೆಯನ್ನು ನೀವು ನೋಡ್ತಾ ಕುಂದಿರ್ಬೇಕು. ಈ ಟ್ರಿಕ್ಸನ್ನು ನೆನಪಿಟ್ಕೋರಿ. ಆಯ್ತು ರೀ ಸರ, ಇದೇ ರೀತಿ ನಾವು ಜಾಗ ಇಟ್ಕೊಂಡಿದ್ದು ನೆಕ್ಸ್ಟ್ ಏನು ರೀ ಅಂತಂದಾಗ ನಿಮಗೆ ಅವಶ್ಯಕವಾಗಿರುವಂಥ ವಾಟರ್ ಬಾಟಲ್ ಅದು ಎಲ್ಲ ಅಲ್ಲೇ ಇರಬೇಕು. ನಿಮ್ಮದು ಏನಾಗಿಬಿಡ್ತೈತಿ, ನಿಮ್ಮದು ವಾಟರ್ ಬಾಟಲ್ಲು, ಪೆನ್ನು, ಆಮೇಲೆ ನಿನಗೆ ಬೇಕಾಗಿರುವಂಥ ಇಕ್ವಿಪ್ಮೆಂಟ್ ಎಲ್ಲ ಅಲ್ಲೇ ಇರಬೇಕು. ನೀವೊಂದು ಇವನ್ ಚಾರ್ಜರ್ ಇಟ್ಕೊಂಡಿತ್ತಂತಂದ್ರೆ ಅಲ್ಲೇ ಇಟ್ಬಿಡು. ನೀ ಏನು ಮಾಡ್ತಿ ಅಂತಂದ್ರೆ ನೀರು ಕುಡಿಯಾಕನ ನೀ 30 ಮಿನಿಟ್ಸ್ ಓಡಿ ಹೋಗಿ ಎಲ್ಲಾರ ಅಂದ್ರೆ ನಿಮಗೆ ಅದನ್ನು ಬಿಟ್ಟರೆ ಸಾಕಾಗಿರ್ತೈತಿ. ನೀರು ಕುಡಿಯಾಕಂತೇಳಿ ಒಂದು 30 ನಿಮಿಷ ಹೋಗೋದು, ಪೆನ್ ಎಲ್ಲೋ ಕಳೀತ, ಆ ಟೈಮ್ದಾಗ ಪೆನ್ ಕಳೀತಾವೆ 15 ನಿಮಿಷ ಅದ್ರಾಗ ಓಡಾಡೋದು. ಪೆನ್ ಕಳೀತು. ಆಮೇಲೆ ಏನೋ ಒಂದು ಬೇಕಾಗಿರ್ತೈತೆ ಅಂತ ಅಲ್ಲಿ ಓಡಿ ಹೋಗೋದು. ಈ ರೀತಿ ಮಾಡುವಂಥದ್ದು ಇದು ಏನಂತಂದ್ರೆ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಚಲ್ಕೊಂಡಂಗೆ. ಇದು ವೇಸ್ಟ್ ಆಫ್ ಟೈಮ್ ಇದು ಟೋಟಲಿ. ಅದಕ್ಕೋಸ್ಕರ ಸ್ಟಡಿ ಮಾಡ್ತಾರೆ ಅಂತಂದ್ರೆ ಒಂದು ವೇದಾಗ ಮಾಡಬೇಕು. ನೋಡಿ ಸೌಂಡು ಟಿ ವಿಯಿಂದ ದೂರ ಇದ್ರಿ, ಟೇಬಲ್ಲು ಚೇರ್ ಇಟ್ಕೊಂಡಿದ್ರಿ, ವಾಟ್ರು ಪೆನ್ನು. ನಂತರದಲ್ಲಿ ನಿಮ್ಮ ಫೋನ್ ಇದೆ ನೋಡಿ, ಈ ಫೋನನ್ನು ಏನು ಮಾಡಿರಿ ಅಂತಂದ್ರೆ ಅವಾಯ್ಡ್ ಮಾಡಬೇಕು. ಸರ ಮತ್ತು ನಾ ಕ್ಲಾಸ್ ನೋಡತ್ತೇನಲ್ರಿ ಹೆಂಗೆ ಅವಾಯ್ಡ್ ಮಾಡೋದು ಅಂತಂದ್ರೆ ಕ್ಲಾಸ್ ನೋಡಾಕತ್ತಿದ್ದಿ ಯೂಸ್ ಮಾಡ್ಕೊಳತ್ತಿದ್ದಿ ಇಟ್ಕೋ.
ಹಂಗೆ ಅದನ್ನು ಸ್ಕ್ರಾಲ್ ಮಾಡ್ತಾ ಇದ್ದೆ ಅಂತಂದ್ರೆ ಅದನ್ನು ಒಂದು ಟೈಮ್ ಮಾಡೋದು, ಅದಕ್ಕೆ ಇಷ್ಟು ಟೈಮ್ ತನಕ ತೆಗೆದಿಟ್ಬಿಡೋದು. ಒಂದು ನೆನ್ಪಿಟ್ಕೋರಿ, ನೀವು ಏನಾದರೂ ಸಕ್ಸಸ್ ಆಗಿ ನೀವು ಜಾಬ್ ಆದ್ರಿ ಅಂತಂದ್ರೆ ಆ್ಯಪಲ್ ಫೋನ್ ಇಟ್ಕೊಂಡು ಅಡ್ಡಾಡ್ಬೋದು. ಆಗಲಿಲ್ಲ ಅಂದ್ರೆ ಹಾಕ್ಕೊಳಕ್ಕೆ ನಮಗೆ ಹೊರಗೆ ಚಪ್ಪಲ್ಲೂ ಸಿಗೋದಿಲ್ಲ. ಅದಕ್ಕೋಸ್ಕರ ಏನಂತಂದ್ರೆ ಈ ಟೈಮ್ ಒಳಗೆ ಭಾಳಷ್ಟು ಇದನ್ನು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನನಗೆ ಅದ ಬೇಕು ಇದ ಬೇಕು ಈ ರೀತಿ ಅಲ್ಲ. ಈಗ ಏನೈತೆ ನಿಮ್ದು, ನೀವು ಸ್ಟಡಿ ಟೈಮ್ ಬೇಕು, ಸ್ಟಡಿಗಷ್ಟು ಯೂಸ್ ಮಾಡ್ಕೊಳ್ಳೋದು. ನೋಡಿ, ಅಭ್ಯಾಸ ಜಾಗ ಹೆಂಗಿರಬೇಕು, ಸೌಂಡ್, ಟಿ ವಿ, ಟೇಬಲ್, ಚೇರ್, ವಾಟರ್, ಪೆನ್ ಎಲ್ಲ ಫೋನ್ನಿಂದ ದೂರ ಇರಬೇಕು. ನಿನಗೆ ಬೇಕಾಗಿರುವಂಥ ಎಲ್ಲ ಬುಕ್ಸು ನಿನ್ನ ಟೇಬಲ್ ಮೇಲೆ ಇರಬೇಕು. ತಿಳಿತು? ನಿಮಗೇನು ಬೇಕು ಅವೆಲ್ಲವೂ ನಿಮ್ಮ ಹತ್ರ ಇರಬೇಕು. ಹಿಂಗೆ ಕುಂತು ಅಭ್ಯಾಸ ಮಾಡಿರಿ, ಯಾಕೆ ಆಗೋದಿಲ್ಲ ನೋಡ್ತಾನೆ. ಅರ್ಥ ಆಯ್ತು ರೀ? ಇದಿಷ್ಟು ಏನಂತಂದ್ರೆ ಪಾಯಿಂಟ್ 1, ನಿಮ್ಮ ಅಭ್ಯಾಸದ ಜಾಗ ಹೆಂಗಿರಬೇಕು, ಹಿಂಗಿರ್ಬೇಕು ನೋಡ್ರಿ. ಇದು 1ನೇ ಪಾಯಿಂಟ್. 2ನೇ ಪಾಯಿಂಟ್ ನೋಡ್ರಿ, ಏನು ಹೇಳ್ತೈತ್ರಿ 2ನೇ ಪಾಯಿಂಟ. ಇದು ಭಾಳ ಇಂಪಾರ್ಟೆಂಟ್. ಇದನ್ನು ಒಂದು ತಿಳ್ಕೊಂಬಿಡ್ರಿ, ಇಲ್ಲಿಗೆ ನೀವು ಸಕ್ಸಸ್ ಆಗೇ ಆಗ್ತೀರಾ ಅಂತಂದಂಗೆ. ಏನು ರೀ ಅಂತಂದ್ರೆ ಓದುವ ವಿಧಾನ ಹೆಂಗಿರಬೇಕು. ಭಾಳಷ್ಟು ಜನ ನನಗೆ ಕೇಳ್ತಾರೆ, ಸರ್ ನಾವು ಓದಾತೇನೆ ರೀ, ಓದಿದ್ದು ನನಗೇನು ಉಳಿಯಾತಿಲ್ಲ ಅಂತಂದ್ರೆ ನೆನಪು ಉಳಿಯಾತಿಲ್ಲ. ನಿಂಗೆ ನೆನಪು ಉಳಿಯಾತಿಲ್ಲ ಅಂತಂದ್ರೆ ನೀ ಏನು ಮಾಡಾತಿ ಅಂತಂದ್ರೆ ಇಲ್ಲಿ ರೀಡ್ ಮಾಡಾತಿ. ಹೆಂಗೆ ರೀಡ್ ಮಾಡಾತಿ ಅಂತಂದ್ರೆ ಅದನ್ನು ನೀನು ಕರೆಕ್ಟ್ ವೇ ಒಳಗೆ ರೀಡ್ ಮಾಡಾತಿಲ್ಲ. ಎಕ್ಸಾಮ್ ವೇ ಒಳಗೆ ರೀಡ್ ಮಾಡತ್ತಿಲ್ಲ, ಕರೆಕ್ಟ್ ವೇ ಒಳಗೆ ರೀಡ್ ಮಾಡತ್ತಿಲ್ಲ. ನೋಡಿ, ನಿಮಗೆ ಯಾವಾಗೋ ಕೇಳಿದಂಥ ಒಂದು ಸಾಂಗ್ ಅನ್ನುವಂಥದ್ದು, ಯಾವಾಗೋ ಕೇಳಿದ ಒಂದು ಸಾಂಗ್ ಎಷ್ಟೋ ವರ್ಷ ನೆನಪು ಉಳಿತೈತಿ. ಡೈಲಿ ಓದುವಂಥ ಪಾಠ ನೆನಪು ಉಳಿಯೋದಿಲ್ಲ. ಯಾವಾಗೋ ಕೇಳಿದ ಅಜ್ಜಿಯ ಕತೆ ನೆನಪು ಉಳಿತೈತಿ. ಡೈಲಿ ಕೇಳಿದ ಕತೆಗಳು, ಈ ಇತಿಹಾಸದ ರಿಲೇಟೆಡ್ಡು ಫಾರ್ಮುಲಾಗಳಾಗಿರ್ಬೋದು, ಅವೆಲ್ಲ ನೆನಪು ಉಳಿಯೋದಿಲ್ಲ. ಯಾಕೆ ಉಳಿಯೋದಿಲ್ಲ ಅಂತಂದ್ರೆ ನಿನಗೆ ಅದ್ರ ಮೇಲೆ ಏನಿಲ್ಲ ಅಂತಂದ್ರೆ ಇಂಟ್ರೆಸ್ಟ್ ಇಲ್ಲ. ನಿನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಿಂಗೆ ಅದು ನೆನಪು ಉಳಿಯೋದಿಲ್ಲ. ತಿಳಿತು? ಇಂಟ್ರೆಸ್ಟ್ ಬರಬೇಕಂತಂದ್ರೆ ವಿಧಾನವನ್ನು ಬದಲಿ ಮಾಡಬೇಕು. ಯಾಕಂದ್ರೆ ದೃಷ್ಟಿ ಬದಲಿಸಿದ್ರೆ ಮಾತ್ರ ಸೃಷ್ಟಿ ಬದಲಾಗ್ತೈತಿ, ಹವ್ಯಾಸ ಬದಲಿಸಿದ್ರೆ ಮಾತ್ರ ಹಣೆ ಬರ ಬದಲಾಗ್ತೈತಿ. ಅದಕ್ಕೋಸ್ಕರ ಏನಂತಂದಾಗ ಓದುವ ವಿಧಾನವನ್ನು ಬದಲಿ ಮಾಡ್ಕೋ. ನಿಂಗೆ ಯಾಕೆ ನೆನಪು ಉಳಿಯೋದಿಲ್ಲ ನೋಡ್ತೀನಿ. ಹಾಗಾದ್ರೆ ಸರ ಓದುವ ವಿಧಾನ ಹೆಂಗ್ರಿ? ಬರ್ರಿ ಇಲ್ಲಿ ನೋಡಂಕ್ರೆ. ನೋಡಿ, ಮೊದಲ ಓದು, 2ನೇ ಓದು, 3ನೇ ಓದು, 3 ಓದುಗಳು ಇರಬೇಕು. ರೀಡಿಂಗ್ ಮಾಡುವಾಗ ಫಸ್ಟ್ ರೀಡು, ಸೆಕೆಂಡ್ ರೀಡು, ಥರ್ಡ್ ರೀಡು ಅಥವಾ ಫೈನಲ್ ಅಂತ ಅಂದಂಗಿದು. ಇದು ಫೈನಲ್ ರೀಡೋದು. ಹಾಗಾದ್ರೆ ಸರ ಹೆಂಗ್ರಿ ಅಂತ ಕೇಳ್ತಾರೆ ನೀವು. ಮೊದಲ ಓದಿನಲ್ಲಿ ಏನು ಮಾಡ್ಬೇಕಂದ್ರೆ ನನಗೆ ಏನೂ ಗೊತ್ತಿಲ್ಲ. ಏನಿಲ್ಲರಿ ಸರ, ನನಗೇನೂ ಗೊತ್ತೇ ಇಲ್ಲ ಅನ್ನೋಂಗೆ ಓದಬೇಕು. ಗೊತ್ತೇ ಇಲ್ಲ ಅನ್ನುವಂಗೆ ಉದಾಹರಣೆ ಏನು ಓದಾತಾನ್ರಿ ಇವನು ಏನು ರಕ್ತ ಪರಿಚಲನೆ ಓದಾತಾನ. ಏನು ಓದಾತಾನು? ರಕ್ತ ಪರಿಚಲನೆ. ರಕ್ತ ಪರಿಚಲನೆ ಓದುವಾಗ ನನಗೇನೂ ಗೊತ್ತಿಲ್ಲ ಅಂಥೇಳಿ ಲೈನ್ ಟು ಲೈನ್ ಓದ್ತಾ ಬರಬೇಕು. ಇದು ಮೊದಲನೇ ಓದು. ಇತಿಹಾಸ ತೆಗೆದುಕೊಂಡು ಇತಿಹಾಸದೊಳಗೆ ಶಾತವಾಹನರು ಅಂತ ಓದಾತಿ. ಯಾರನ್ನ? ಶಾತವಾಹನರು. ಶಾತವಾಹನರು ಓದುವಾಗ ನನಗೇನು ಗೊತ್ತೇ ಇಲ್ಲ ಅಂತ ಓದಬೇಕು. ಲೈನ್ ಟು ಲೈನ್ ಓದಬೇಕು. ಮೊದಲ ಓದು ಇದು. 2ನೇ ಓದು ಓದಾತಿ. ಈಗ ಸೇಮ್ ಟಾಪಿಕ್ ತೊಗೊಂಡು ರಕ್ತ ಪರಿಚಲನೆ ಉದಾಹರಣೆ ಹೇಳತ್ತನ್ನ ನಿಮಗೆ. ರಕ್ತ ಪರಿಚಲನೆ ಅಂತ ತೊಗೊಂಡು ಇಲ್ಲಿ ಏನು ಮಾಡ್ಬೇಕಂದ್ರೆ ನೀನು ಸೆಕೆಂಡ್ ಟೈಮ್ ಓದಾತಿರ್ತಿಲ್ಲ, ನಿನ್ನಲ್ಲಿ ಒಂದು ಏನಿರ್ಬೇಕಂತಂದ್ರೆ ಈ ಹೈಲೈಟರ್ ಅಂತ ಬರ್ತೈತೆ ನೋಡ್ರಿ. ಹೈಲೈಟರ್ ಅಂತ ತೆಗೆದುಕೋಬೇಕು. ಆ ಹೈಲೈಟ್ರನ್ನ ತೆಗೆದುಕೊಂಡು ಇಲ್ಲಿ ನೀ ಏನು ಯೂಸ್ ಮಾಡ್ಬೇಕಂತಂದ್ರೆ ಕ್ವಶನ್ಗಳು ಯಾವ ರೀತಿ ಬರಬಹುದು ಇಲ್ಲ ಬಂದಿದ್ದಾವೆ ಅಂದರೆ ಕ್ವಶನ್ಗಳು ಯಾವ ರೀತಿ ಬರ್ಬೋದು ಇಲ್ಲ ಕ್ವಶನ್ಗಳು ಯಾವ ರೀತಿ ಬಂದಾವು ಅಂತ ನೋಡಿ ಅದನ್ನು ಹೈಲೈಟ್ ಮಾಡ್ತಾ ಹೋಗ್ಬೇಕು. ನೀ ಬುಕ್ಕಿಗೆ ಬುಕ್ ಹೈಲೈಟ್ ಮಾಡೋದಲ್ಲ, ಮತ್ತು ಸರ್ ಹೈಲೈಟ್ ಮಾಡಂದಾರಂತೆ ಹೋಳಿ ಹುಣ್ಣಿಮೆ ಮಾಡೋದಲ್ಲ. ಅದ್ರಾಗ ಭಾಳ ಮಂದಿ ಏನು ಮಾಡ್ತಾರೋ, ಈಗ ಹೈಲೈಟ್ ಮಾಡೋದೈತೆ ಅಂತಂದ್ರೆ ಕಲರ್ ತಂದು ಹೋಳಿ ಹುಣ್ಣಿಮೆ ಮಾಡ್ತಾರೆ. ಆ ರೀತಿ ಅಲ್ಲ, ಅದು ಕ್ವಶನ್ ಆಗಿರಬೇಕು ಮತ್ತು ಆಗುವಂಗಿರ್ಬೇಕು. ಅದು ತಿಳಿತೈತಿ. ಮೊದಲನೇ ಓದಿನ ತಿಳಿಯೋದಿಲ್ಲ, 2ನೇ ಓದಿನ 100% ತಿಳಿತೈತಿ. ಸರ 3ನೇ ಓದಿ ಏನು ರೀ ಅಂತಂದ್ರೆ ಹೈಲೈಟ್ ಮಾಡಿರ್ತಿಲ್ಲ, ಅದನ್ನು ನೀ ಏನು ಮಾಡಬೇಕು, ಬರೀಬೇಕು. ಇದಕ್ಕೆ ಏನಂತ ಕರೀತಾರಂತಂದ್ರೆ ಕೀ ನೋಟ್ ಅಂತ ಕರೀತಾರೆ. ಕೀ ನೋಟ್ಸ್ ಇವು ಆರ್ ಕೀ ಪಾಯಿಂಟ್ ಅಂತ ಕರೀತಾರೆ. ಕೀ ಪಾಯಿಂಟ್ ಅಂತ ಕರೀತಾರೋ, ಬುಲೆಟ್ ಪಾಯಿಂಟ್ ಅಂತ ಕರೀತಾರೋ. ಈ ರೀತಿ ಭಾಳಷ್ಟು ಹೆಸರಿನಿಂದ ಕರೆದಾರೆ ಇವಕ್ಕೆ. ಏನಂತ? ಬುಲೆಟ್ ಪಾಯಿಂಟ್ ಅಂತ ಕರೀತಾರೋ, ಕೀ ಪಾಯಿಂಟ್ ಅಂತ ಕರೀತಾರೆ.
ಈ ರೀತಿಯಾಗಿರುವಂಥ ನಿನ್ನದೇ ಆಗಿರುವಂಥದ್ದನ್ನು ವೇದಾಗ ನೀ ಸ್ಟಡಿ ಮಾಡಿದೆ ಅಂದ್ರೆ ಆಗ್ತೈತಿ. ನೋಡ, 1ನೇ ಓದಿನ ಒಳಗೆ ನನಗೇನು ಗೊತ್ತಿಲ್ಲ ಅಂತ ಓದಿ, 2ನೇ ಓದಿನೊಳಗೆ ಹೈಲೈಟ್ ಮಾಡಿ ಓದಿ, 3ನೇ ಓದಿನಲ್ಲಿ ಕೀ ಪಾಯಿಂಟ್ ಮಾಡಿ ಓದಿ, ಇಲ್ಲಿಗೆ ನಿನಗೊಂದು ಪರ್ಫೆಕ್ಟ್ ಆಗಿರುವಂಥ ರೀಡಿಂಗ್ ಮುಗೀತು. ವಿತ್ ನೀ ಏನು ಮಾಡಿದಿ, ರೈಟಿಂಗ್ ಮಾಡಿದಿ. ಹಾಗಾದ್ರೆ ರೀಡಿಂಗ್ ಆ್ಯಸ್ ವೆಲ್ ಆ್ಯಸ್ ರೈಟಿಂಗ್ ನೋಡಿ, ಇಲ್ಲಿ ರೀಡಿಂಗ್ ಬರದಿ ಅದ್ರ ಜೊತೆಗೆ ರೈಟಿಂಗ್ ಬರೆಯತಿ. ಹಾಗಾದ್ರೆ ರೀಡಿಂಗ್ ಆ್ಯಸ್ ವೆಲ್ ಆ್ಯಸ್ ರೈಟಿಂಗ್ ಆಗತೈತಿ. ಮತ್ತು ಇಲ್ಲಿ ನಿನಗೇನಾಗಿಬಿಟ್ಟಿತು, ರಿವಿಷನ್ನು ಆಯಿತು, ರಿಕಾಲು ಆಯಿತು, ಎಲ್ಲನೂ ಆಯ್ತು. ಹಾಗಾದ್ರೆ ಸರ 3 ಸಲ ಓದಿನ ಅಂತಂದ್ರೆ ಪರ್ಫೆಕ್ಟ್ ಆಗ್ತೇನೇನ್ರಿ? ಆಗ್ತಾರೆ, ಆಗಲಿಕ್ಕೆ ಬೇಕು, ಹಾಗೇ ಆಗ್ತಾರೆ ನೋಡಿ. ಹಾಗಾದ್ರೆ ಸರ ಈ 3 ಓದು ಮಾಡ್ಕೊಂಡ್ಮೇಲೆ ನಿಮ್ಮ ಕೈಯಾಗ ಒಂದು ಏನು ಉಳಿತು ಅಂತಂದರೆ, ಈಗ ಕೀ ಪಾಯಿಂಟ್ ಅಂತೇ ಉಳಿತು. ಏನು ಕೀ ಪಾಯಿಂಟ್? ಕೀ ಪಾಯಿಂಟ್ ಅಂತಂದ್ರನ, ಕೀ ಪಾಯಿಂಟ್ಗೆ ಇನ್ನೊಂದು ಹೆಸರು ಏನಂದ್ರೆ ಶಾರ್ಟ್ ನೋಟ್ಸ್. ಕೀ ಪಾಯಿಂಟ್ ಅಂದರೆ ಶಾರ್ಟ್ ನೋಟ್ಸ್. ಈ ಶಾರ್ಟ್ ನೋಟ್ಸ್ ಮಾಡುವಾಗ ನೀವು ಒಂದೇನೇ ಶಾಣೆತನ ಮಾಡಬೇಕು, PYQ ಪ್ಲಸ್ MCQ. ಹಾಗಾದರೆ ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನು, ಮಲ್ಟಿಪಲ್ ಚಾಯ್ಸ್ ಕ್ವಶನು. ಹಾಗಾದ್ರೆ ಮಾಡೆಲ್ ಕ್ವಶನನ್ನು ತೆಗೆದುಕೋಬೇಕು. ಮಾಡೆಲ್ ಕ್ವಶನ್ನು ತಗೋ, ಆಲ್ರೆಡಿ ಆಗಿದ್ದ ಕ್ವಶನ್ನು ತಗೋ, ಎರಡನ್ನು ತಗೊಂಡ ಕಾಸ ಶಾರ್ಟ್ ನೋಟ್ ಮಾಡ್ಬೇಕು. ನಿನ್ನದೇ ಆಗಿರುವಂಥ ಶಾರ್ಟ್ ನೋಟ್ ಮಾಡಬೇಕು. ಸರ ಒಂದು ಎಕ್ಸಾಂಪಲ್ ಕೊಡ್ರಿ ಅಂತಂದ್ರೆ, ಈಗ ತಗೊಂಡಿನಿ ನೋಡ್ರಿ, ಶಾತವಾಹನ ಅಂತೆ, ಶಾತವಾಹನರು. ಹಾಗಾದ್ರೆ ಶಾತವಾಹನರು, ಈ ಶಾತವಾಹನರು ತೆಗೆದುಕೊಂಡಾಗ ನಿನ್ನದೇ ಆಗಿರುವಂಥ ಪಾಯಿಂಟ್ ಯಾವ ರೀತಿ ಇರಬೇಕಂದ್ರೆ ನೋಡಿ, ಇಲ್ಲೇ ಇದು ಶಾತವಾಹನ ಮನೆತನವನ್ನು ತೆಗೆದುಕೊಂಡಾಗ ಮೊಟ್ಟ ಮೊದಲ ಸ್ವತಂತ್ರ ಮನೆತನ ಅಂತ ಓದ್ತಿ, ಸ್ವತಂತ್ರ ಮನೆತನ ಅಂತ ಓದ್ತಿ. ಇವರ ಸ್ಥಾಪಕ ಯಾರು ಅಂತ ಬರೀಬೇಕು, ಕಾಲ ಯಾವ ಕಾಲ ಅಂತ ಬರೀಬೇಕು, ಲಾಂಛನ ಯಾವ ಲಾಂಛನ ಅಂತ ಬರೀಬೇಕು. ಅದರ ಜೊತೆಗೆ ಏನಂತಂದ್ರೆ ಪ್ರಮುಖ ದೊರೆ, ಯಾರ್ರಿ ಅವ ಪ್ರಮುಖ ದೊರೆ ಅನ್ನೋದು ಬರೀಬೇಕು. ಹಾಗಾದ್ರೆ ಕೊನೆಯ ದೊರೆ ಎಲ್ಲ ಸಿಗ್ತಾವೆ ನಿಮಗೂ. ಪ್ರಮುಖ ದೊರೆ ಸಿಕ್ಕ, ಕೊನೆಯ ದೊರೆ ಸಿಕ್ಕರು. ಇಲ್ಲಿ ರಚನೆ ಆಗಿರುವಂಥ ಕೃತಿಗಳು, ಆಮೇಲೆ ಇಲ್ಲಿ ಬಂದಂಥ ಯಾರಾದರೂ ವಿದೇಶಿಯರು ಬಂದೆಲ್ಲ ಆದರೂ ವಿದೇಶಿಯರು ನೋಡ. ಕೃತಿಗಳು ಯಾಕೆ ಓದಿ, ಕೃತಿ ಒಳಗನ ಆಧಾರ ಬರ್ತೈತಿ, ನೆನ್ಪಿಟ್ಕೋ. ಕೃತಿ ಒಳಗೆ ಆಧಾರ ಬಂತು. ವಿದೇಶಿಯರು ಅಂತಂದಾಗ ಬೇರೆ ದೇಶದೊಂದಿಗೆ ಸಂಪರ್ಕ ಬರ್ತೈತಿ. ಇಲ್ಲಿ ಇನ್ನೂ ಮತ್ತು ಪಾಯಿಂಟ್ ಬರ್ತಾವೆ, ಏನಂತಂದ್ರೆ ನಾಣ್ಯಗಳು, ಶಾಸನಗಳು. ಯಾವ್ಯಾವ ಶಾಸನ ಸಿಕ್ಕು, ಬಿರುದುಗಳು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗ್ತೈತಿ, ಬಿರುದುಗಳು. ನೋಡಿ ಎಷ್ಟು ಹೇಳತ್ತನ ನಾನು ನಿಮ್ಗೆ. ಇದು ನಿನ್ನ ಕೀ ಪಾಯಿಂಟ್. ಒಂದು ಮನೆತನ ತೆಗೆದುಕೊಂಡಾಗ ಇದು ನಿಮ್ಮ ಕೀ ಪಾಯಿಂಟ್. ಇದನ್ನು ನೀ ಹಾಕೊಂಡು ಸ್ವಂತದೊಂದು ನೋಟ್ಸ್ ಮಾಡಿದೆ ಅಂತಂದ್ರೆ ಇದು ನಾಟ್ ಓನ್ಲಿ TET, ಇಟ್ ಈಸ್ ಹೆಲ್ಪ್. ಯಾವುದಕ್ಕೆ ಹೆಲ್ಪ್ ಆಗ್ತೈತಿ ಇದು? PSTR, GPT, GP ಅಂದರೆ GPSTR, ಎಲ್ಲದಕ್ಕೂ ಹೆಲ್ಪ್ ಆಗ್ತೈತೆ ಅಲ್ರಿ. HSTR ಎಲ್ಲದಕ್ಕೂ ಹೆಲ್ಪ್ ಆಗ್ತೈತಿ. ಒಂದು ಸಲ ಪರ್ಫೆಕ್ಟ್ ನೋಟ್ಸ್ ಮಾಡ. ನೀವು ಒಂದು ಹೇಳ್ತಾನ, ನೀವು ಪಾಸ್ ಯಾರಾಗಿದಾರಲ್ಲ ಅವ್ರ ಕಡೆ ನೀವು ಕಾಲು ಬಿದ್ದು ಕೈ ಮುಗಿದು ನೋಟ್ಸ್ ಕೇಳಕ್ಕೆ ಹೋಗ್ಬೇಡ್ರಿ, ಎಕ್ಸ್ಪೀರಿಯನ್ಸ್ ಕೇಳ್ರಿ. ಅವ್ರಿಗೆ ನೀವು ನೋಟ್ಸ್ ಕೊಡು ಅಂದೆ ಅಂತಂದ್ರೆ ಅವ್ರು ಮಾಡಿದ್ದು ನಿನಗೆ ತಿಳಿಯೋದಿಲ್ಲ, ನಿನಗೆ ಯೂಸ್ ಆಗೋದಿಲ್ಲ. ನೀ ನೋಟ್ಸ್ ಮಾಡಿ, ಇನ್ನೊಬ್ರು ಕೇಳೋವಂಗೆ ನೀವು ಆಗ್ರಿ. ಅವ್ರ ಕಡೆ ಹೋಗ್ತೀರಿ, ನೋಟ್ಸ್ ಕೊಡು ಅಂತಾರೆ. ಆ ರೀತಿ ಮಾಡುವಂಥ ಪ್ರಯತ್ನವನ್ನು ಮಾಡೋಕ್ಕೆ ಹೋಗ್ಬೇಡ್ರಿ. ಈ ರೀತಿ ಈಗ ನಾ 3 ಪಾಯಿಂಟ್ ಏನು ನೋಡು, ಆ 3 ಪಾಯಿಂಟ್ ಫಾಲೋ ಮಾಡಿರಿ. ಓದಿನ ಬಗ್ಗೆ ಗಮನ ಕೊಡ್ರಿ. ಮೊದಲ ಓದು, 2ನೇ ಓದು, 3ನೇ ಓದು. ಜಾಗದ ಬಗ್ಗೆ ಗಮನ ಕೊಡ್ರಿ. ಇಲ್ಲಿ ಶಾರ್ಟ್ ನೋಟ್ಸ್ ಮಾಡೋದು ಭಾಳ ಸಿಂಪಲ್ ಐತಿ. ಶಾರ್ಟ್ ನೋಟ್ಸ್ ಯಾವಾಗಲೂ ಶಾರ್ಟ್ ನೋಟ್ಸ್ ಆಗಲಿ, ಶಾರ್ಟ್ ಕಟ್ ಆಗಬಾರ್ದು ನೋಡ್ರಿ. ಅದಕ್ಕೆ ಹೇಳತ್ತೇನೆ ನಾನು ನಿನಗೆ, ಇದನ್ನು ಬರೆಯೋಕೆ ಹೋಗ್ಬೇಡ, ಶಾರ್ಟ್ ಕಟ್ ಮಾಡಬೇಡ. ಅದನ್ನು ಶಾರ್ಟ್ ನೋಟ್ಸ್ ಮಾಡು. ಯಾಕಂದ್ರೆ ಈ ಶಾರ್ಟ್ ಕಟ್ ಏನಾಗಿಬಿಡ್ತೈತಿ, ಇಲ್ಲಿ ಭಾಳಷ್ಟು ಪಾಯಿಂಟ್ ಹಾಳು ಮಾಡ್ತೈತಿ. ಶಾರ್ಟ್ ನೋಟ್ಸ್ ಅಂತಂದ್ರೆ ಉದ್ದಕ್ಕೆ ಬರ್ಕೊತ ಹೋಗೋದನ್ನು ಪಾಯಿಂಟ್ ಬರ್ಕೊತ ಬರಬೇಕು. ಇದಿಷ್ಟು ಫಾಲೋ ಮಾಡ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಸಕ್ಸಸ್ ಅನ್ನೋದು ಭಾಳಾಗಿ ಸಿಗ್ತೈತಿ. ಇದು ಬೇರೆ ಯಾವುದೋ ಬುಕ್ನಾಗಿಂದು ಎಲ್ಲಿದೋ ಅಲ್ಲ, ಇಟ್ ಈಸ್ ಓನ್ ಎಕ್ಸ್ಪೀರಿಯನ್ಸ್, ಇಟ್ ಈಸ್ ಮೈ ಓನ್ ಎಕ್ಸ್ಪೀರಿಯನ್ಸ್. ಇದೆಲ್ಲವೂ ಕೂಡ ಏನಂತಂದಾಗ ನಾನು ಮಾಡ್ಕೊಂಡಿರುವಂಥದ್ದು. ನಾ ಯಾವಾಗ ಓದುವಾಗ ನಾ ಏನೇನು ಪ್ಲ್ಯಾನ್ ಮಾಡೀನಿ, ನಾ ಹೆಂಗೆ ಓದಿನಿ, ಆ ರೀತಿಯಾಗಿರುವಂಥದ್ದು. ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ರಂಗದಲ್ಲಿ ನಾನು ಏನಂತಂದಾಗ 2019ರಿಂದ ಇರೋದ್ರಿಂದ ನನಗಂತೂ ಗೊತ್ತೈತಿ ಇದೇ ರೀತಿನ ಕ್ವಶನ್ ಬರ್ತಾವೆ.
ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳತ್ತೇನು, ಇದೇ ರೀತಿನ ಸ್ಟಡಿ ಮಾಡಿರಿ. ಇದೇ ರೀತಿ ನಿಮಗೆ ವಿಡಿಯೋಗಳು ಬೇಕಿತ್ತು ಅಂತಂದ್ರೆ ನೀವು ಈ ಶ್ರೀರಕ್ಷೆ ಅಕಾಡೆಮಿನ ನೀವು ಟಚ್ನಾಗಿರ್ರಿ. ಇನ್ನೊಂದು ನಿಮಗೆ ಲೈವ್ ಕ್ಲಾಸು ಇರ್ತಾವೆ, ಇಲ್ಲಿ ರೆಕಾರ್ಡೆಡ್ ಕ್ಲಾಸ್ಗಳು ಇಲ್ಲಿ ಹಾಕ್ತಿರ್ತವೆ ಈ ರೀತಿಯಾಗಿರುವಂಥ ಟಿಪ್ಸ್ಗಳು. ಮತ್ತು ಶ್ರೀರಕ್ಷೆ ಅಕಾಡೆಮಿ ಆ್ಯಪ್ನಲ್ಲಿ 10ನೇ ತಾರೀಕಿನಿಂದ ನೋಡಿರಿ, ಇದು ನೋಡಿ ಬರೀ ನಾನು ನಿಮಗೆ ಹಿಂಗೆ ಪಾಯಿಂಟ್ ಹೇಳ್ಕೊತ ಹೋಗತ್ತೇನೆ. ಇಲ್ಲಿ ಲೈವ್ ಕ್ಲಾಸ್ ಇರ್ತೈತೆ ನಂದು, ವಿತ್ ನೋಟ್ಸ್ ಬರೆಸ್ತೇನೆ ನಾನು ನಿಮಗೆ. ಬೇರೆ ಥರದಂಗೆ ಸ್ಲೈಡ್ ಹಾಕಿ ಓದಿ ಹೋಗೋದಿಲ್ಲ, ನೋಟ್ಸ್ ಬರೆಸ್ತೇನೆ ನಾನು ನಿಮಗಿಲ್ಲಿ. ಕೇವಲ 499 ರೂಪಾಯಿ ಐತಿ. 6 ತಿಂಗಳು ಬ್ಯಾಚ್ ಐತಿ. ಇದರಲ್ಲಿ ಪೆಡಗಾಜಿ ಮತ್ತು SS 6 to 12ವರೆಗೂ ಎಲ್ಲವನ್ನ ಕವರ್ ಮಾಡ್ತೇನೆ ಅಲ್ಲಿ. ಇಲ್ಲಿ 6 ಮಂತ್ ಇರ್ತೈತಿ. ಇದೇನು 6 ಮಂತ್ ಅಲ್ಲ, 3-4 ಮಂತ್ನ್ಯಾಗ ಮುಗಿತೈತಿ, ಮತ್ತು ರೆಕಾರ್ಡೆಡ್ ಉಳಿತೈತಿ ನಿಮಗೆ. ಅದಕ್ಕೋಸ್ಕರ ಜಾಯ್ನ್ ಆಗ್ರಿ, ಯುಟಿಲೈಸ್ ಮಾಡ್ಕೊರಿ. ಹೇಳೋರು ಇದ್ದಾಗನ ಯುಟಿಲೈಸ್ ಮಾಡ್ಕೋಬೇಕು. ಇಷ್ಟು ದಿನ ಏನೋ ಆಗಿ ಹೋಗೈತಿ, ಈಗ ಒಬ್ರು ಹೇಳೋರು ಸಿಕ್ಕಾಗ ಯೂಸ್ ಮಾಡ್ಕೊಳ್ಳಿ, ಕ್ಲಾಸ್ ನೋಡ್ರಿ, ಹೆಲ್ಪ್ ಆಗ್ತೈತಿ. ಓಕೆ, ಇದೇ ರೀತಿ ವಿಡಿಯೋ ಬೇಕಿತ್ತು ಅಂತಂದ್ರೆ ಶ್ರೀರಕ್ಷೆ ಅಕಾಡೆಮಿ ಆ್ಯಪ್ ಇದೆ, ವಾಟ್ಸಪ್ ಇದೆ, ಟೆಲಿಗ್ರಾಮ್ ಇದೆ, ಎಲ್ಲದಕ್ಕೂ ಜಾಯ್ನ್ ಆಗಿ ಮಾಹಿತಿಯನ್ನು ಪಡ್ಕೊಳ್ಳಿ. ಥ್ಯಾಂಕ್ ಯು.